ನಮ್ಮ ಮಲೆನಾಡಲ್ಲಿ ಸಾಮಾನ್ಯವಾಗಿ ಪ್ರತಿದಿನ ಏನಾದರೂ ಒಂದು ಮಜ್ಜಿಗೆಯಿಂದ ಅಡುಗೆ ಮಾಡೇ ಮಾಡ್ತಾರೆ. ಈ ದಿನ ನಾನು ಉದ್ದಿನಕಾಳಿನ ಸಾಸಿವೆ ಮಾಡಿದ್ದೀನಿ. ತುಂಬ ಟೇಸ್ಟ್ ಇರುತ್ತೆ. ಬನ್ನಿ ಅದರ ರೆಸಿಪಿನ ನೋಡೋಣ. ಈಗ ಸಾಸಿವೆ ಮಾಡೋಣ. ಒಲೆ ಮೇಲೆ ಬಾಣಲೆ ಇಟ್ಟಿದ್ದೀನಿ. ಅರ್ಧ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಪರಿಮಳಕ್ಕೆ ಹಿಂಗೆ ಹಾಕ್ತೀನಿ ಚಿಟಿಗೆ. ಈಗ 2 ಸ್ಪೂನು ಉದ್ದಿನಬೇಳೆನ ಹಾಕೋಣ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ. ಕೆಂಪಾಗೋವಷ್ಟು ಹುರಿಬೇಕು. ಈಗ ಅರ್ಧ ಈರುಳ್ಳಿ ಮತ್ತು ಒಂದು ಹಸಿಮೆಣಸನ್ನು ಹಾಕ್ತೀನಿ. ಸ್ವಲ್ಪ ಫ್ರೈ ಮಾಡೋಣ. ಇಷ್ಟು ಫ್ರೈ ಆಗಬೇಕು. ಈಗ ಗ್ಯಾಸ್ ಆಫ್ ಮಾಡೋಣ. ತಣ್ಣಗಾದಮೇಲೆ ರುಬ್ಬೋಣ. ಮಿಕ್ಸಿ ಜಾರಲ್ಲಿ 4 ಸ್ಪೂನು ಕಾಯಿ ಹೂವು ಹಾಕ್ಕೊಂಡಿದ್ದೀನಿ. ಈಗ ಒಂದು ಸರಿ ಜರ್ರನ್ಸಿದ್ದೀನಿ. ಈಗ ರುಚಿಗಾಗಷ್ಟು ಉಪ್ಪು ಹಾಕೋಣ. ಈಗ ಹುರಿದಿರೋ ಉದ್ದಿನಕಾಳು, ಈರುಳ್ಳಿ ಮತ್ತು ಹಸಿಮೆಣಸನ್ನ ಹಾಕೋಣ. 1/4 ಲೋಟದಷ್ಟು ನೀರು ಹಾಕ್ತೀನಿ. ನಯಸ್ಸಾಗಿ ರುಬ್ಬೋಣ. ರುಬ್ಬಿರುವ ಮಿಶ್ರಣವನ್ನು ನಾನೀಗ ಒಂದು ಬಟ್ಲಿಗೆ ತೆರಪು ಮಾಡ್ತೀನಿ. ಮಿಕ್ಸಿ ಜಾರಿಗೆ 1/4 ಲೋಟದಷ್ಟು ನೀರು ಹಾಕಿ ಸ್ವಲ್ಪ ಅದನ್ನು ತೊಳೆದು ಸಾಸಿವೆಗೆ ಹಾಕೋಣ. ಈಗ 2 ಸೌಟು ಗಟ್ಟಿ ಸಿಹಿ ಮೊಸರನ್ನ ರುಬ್ಬಿರುವ ಮಿಶ್ರಣಕ್ಕೆ ಹಾಕೋಣ. ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಉದ್ದಿನಕಾಳಿನ ಸಾಸಿವೆ ರೆಡಿ ಆಯಿತು. ಪರಿಮಳಕ್ಕೊಂದು ಒಗ್ಗರಣೆ ರೆಡಿ ಮಾಡೋಣ. ಒಲೆ ಮೇಲೆ ಒಗ್ಗರಣೆ ಸೌಟು ಇಟ್ಟಿದ್ದೀನಿ. 1 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಹಿಂಗೆ ಹಾಕ್ತೀನಿ. 2 ಒಣಮೆಣಸು ಹಾಕ್ತೀನಿ. 1/4 ಸ್ಪೂನಷ್ಟು ಜೀರಿಗೆ ಹಾಕ್ತೀನಿ. ಜೀರಿಗೆ ತುಂಬ ಪರಿಮಳ ಕೊಡುತ್ತೆ. ಸ್ವಲ್ಪ ಫ್ರೈ ಆಗಲಿ. ಈಗ 1/4 ಸ್ಪೂನಷ್ಟು ಸಾಸಿವೆ ಹಾಕ್ತೀನಿ. ಒಗ್ಗರಣೆ ಫ್ರೈ ಆಯಿತು. ಗ್ಯಾಸ್ ಆಫ್ ಮಾಡೋಣ. ಸಾಸಿವೆಗೆ ಒಗ್ಗರಣೆ ಹಾಕೋಣ. ರುಚಿಯಾದ ಉದ್ದಿನಕಾಳಿನ ಸಾಸಿವೆ ರೆಡಿ ಆಯಿತು. ಪ್ರತಿದಿನ ಊಟ ಮಾಡುವ ಮುಂಚೆ ಮಜ್ಜಿಗೆ ಅಥವಾ ಮೊಸರಿನಿಂದ ಮಾಡಿದ ಅಡುಗೆಗಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬೇಸಿಗೆಗಳಂತೂ ತುಂಬ ಉಪಯೋಗಿಸ್ಬೇಕು. ನೋಡಿದ್ರಲ್ಲ ವಿಡಿಯೋ ಉದ್ದಿನಕಾಳಿನ ಸಾಸಿವೆ ಹೇಗೆ ಮಾಡೋದು ಅಂತ. ನೀವು ಒಮ್ಮೆ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.